రెడ్డి గారు మళ్ళీ వచ్చారు ಅಂತ మాట్లాಡ್ತಾ ಇದ್ದಾರೆ. ఓకే. సో రెడ్డి గారు మళ్ళీ వచ్చారు, మళ్ళీ ಸಾಮ್ರಾಜ್ಯ ಕಟ್ತಾರಾ? ಅದು ಜನರ ಪ್ರಶ್ನೆ. ನಾನು ಕಟ್ಟಿರುವಂಥ ಸಾಮ್ರಾಜ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಾಮ್ರಾಜ್ಯ. ಅದು ಯಾವತ್ತಿಗೂ ಕೂಡ ಮಾಧ್ಯಮಗಳಲ್ಲಿ ರೆಡ್ಡಿ ಕೋಟೆ ಛಿದ್ರ, ಕುಸಿದು ಬಿದ್ದಿದೆ ಅನ್ನೋಂಥ ಮಾತುಗಳನ್ನ ಮಾತಾಡಿದಾರಾಗಲಿ, ಬಟ್ ಯಾವತ್ತಿಗೂ ಕೂಡ ಜನರ ಹೃದಯಗಳಲ್ಲಿ ನಾವು ಮಾಡಿರುವಂಥ ಒಳ್ಳೆಯ ಕೆಲಸಗಳು, ಒಂದು ಪುಣ್ಯ ಕಾರ್ಯಗಳಾಗಿರ್ಬೋದು, ವೈಯಕ್ತಿಕವಾಗಿ ಭಗವಂತ ಕೊಟ್ಟಿರುವಂಥ ಒಂದು ಸಂಪತ್ತನ್ನು ಬಡ ಜನರಿಗೆ ನಾವು ಹಂಚಿಕೊಂಡಿರುವಂಥದ್ದಾಗಿರ್ಬೋದು, ಅಧಿಕಾರ ಸಿಕ್ಕಾಗ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸಾರ್ವಜನಿಕರಿಗೆ ಇಡೀ ಜಿಲ್ಲೆಯಲ್ಲಿ ಮಾಡಿರುವಂಥ ಅದ್ಭುತವಾದಂಥ ಕೆಲಸಗಳಿಂದ ಯಾವತ್ತಿಗೂ ಕೂಡ ಈ ಸಾಮ್ರಾಜ್ಯ ಹಾಗೇ ಇದೆ. ಸರ್, ನೀವೇ ಒಪ್ಕೊಂಡಿದ್ದೀರಾ ಕಳೆದ ಬಾರಿ ಒಂದು ಖಾಸಗಿ ವಾಹಿನಿಗೆ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂವಲ್ಲಿ ಎಸ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದೆ ಅಂತ? ಸರ್, ನೀವು ಹೃದಯದಲ್ಲಿ ಕಟ್ಟಿದ್ರೋ ಅಥವಾ ನಿಜಕ್ಕೂ ಕೂಡ ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದ್ರೋ? ಒಟ್ಟು ರಿಪಬ್ಲಿಕ್ ಬಳ್ಳಾರಿ ಅಂತೂ ನಿಮ್ಮದೇ ಟ್ರೇಡ್ ಮಾರ್ಕ್. ಅದು ನೀವು ಕಟ್ಟಿದಂಥ ರಿಪಬ್ಲಿಕ್ ಬಳ್ಳಾರಿಗೂ 14 ವರ್ಷಗಳ ನಂತರ ನೀವು ನೋಡ್ತಾ ಇರುವಂಥ ಈ ಬಳ್ಳಾರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? 100ಕ್ಕೆ 100 ವ್ಯತ್ಯಾಸ ಇದೆ ಅಮ್ಮ. ವಿಷಯ ಏನಂತಂದರೆ, ಅವತ್ತು ಅಭಿವೃದ್ಧಿ ಪರ್ವ ಅನ್ನೋಂಥದ್ದು, ಅಂದರೆ ಯಾರೂ ಕೂಡ ತಮಗೆ 2008 ಪೂರ್ವದಲ್ಲಿ ನಾವೇ, ಅಂದರೆ 1999 ಸುಷ್ಮಾ ಸ್ವರಾಜ್ ಅವರು ಇಲ್ಲಿಗೆ ಬಂದು ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಫೈಟ್ ಮಾಡಿದಾಗ, ಅದಾದ ನಂತರ ನಾವು 2004ರಲ್ಲಿ ಪಾರ್ಲಿಮೆಂಟ್ ಮೊದಲ ಬಾರಿಗೆ ಗೆದ್ದಾಗ, ಒಟ್ಟಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ 2008 ನಮಗೆ ಸಂಪೂರ್ಣ ಅಧಿಕಾರನೂ ಸಿಕ್ಕಿತ್ತು. ಆ ಸಿಕ್ಕಿದಾಗ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 600 ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ, ತುಂಗಭದ್ರಾ ನೀರನ್ನು ಕೊಡೋದ್ರ ಮೂಲಕ, ಹಳ್ಳಿಗಳಿಗೂ ಕೂಡ ನಾಲಾ ಮೂಲಕ ಕುಡಿಯೋ ನೀರನ್ನು ಕೊಟ್ಟಿರುವಂಥದ್ದು ಒಂದು ಇತಿಹಾಸ. ಜೊತೆಗೆ ಬಳ್ಳಾರಿ ನಗರ ಪೂರ್ವದಲ್ಲಿ ಹೇಗಿತ್ತು ಅಂದರೆ, ಒಂದು ರೀತಿ ಬಳ್ಳಾರಿ ಅಂತಂದ್ರೇ ಜನರಿಗೆ ಯಾರೂ ಕೂಡ ಬರಲಿಕ್ಕೇ ಬಳ್ಳಾರಿಗೆ ಏನು ಹೋಗ್ತೀರಿ ನಡ್ರಿ, ಯಾರಾದರೂ ಕಲಾವಿದನ್ನು ಕರೆಸಬೇಕಂದ್ರೂ ಕೂಡ ಬರೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ, ಅವರ ಒಂದು ತಂಡ ಬಿಟ್ಟರೆ ಬೇರೆ ಯಾರು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕರೆದ್ರೂ ಕೂಡ ಆ ರಸ್ತೆಗಳು, ಆ ಊರು ಅಸ್ತವ್ಯಸ್ತ ಅನ್ನೋಂಥ ಒಂದು ಭಾವನೆಗಳೇ ಇತ್ತು. ಹಾಗಾಗಿ ಇವತ್ತು 2008 ನಂತರ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ 4 ಲೈನ್ ರಸ್ತೆಗಳು, ಇವತ್ತು 75 ಉದ್ಯಾನವನಗಳು, 900 ಎಕರೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಟ್ಟೋದಕ್ಕೆ ಭೂಮಿಯನ್ನು ರೈತರಿಂದ ತಗೊಂಡಿರುವಂಥ ಒಂದು ವಿಚಾರ ಆಗಿರ್ಬೋದು, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ತಾವು ಹೋಗಿ ನೋಡಿದರೆ ಬೆಂಗಳೂರಿಗೆ ಸರಿಸಮಾನವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನು 900 ಕೋಟಿ ವೆಚ್ಚದಲ್ಲಿ ನಾನು ಏನು ಪ್ಲ್ಯಾನ್ ಮಾಡಿದ್ದೇನೋ ಅದರಲ್ಲಿ ಇವಾಗ ಕೇವಲ 500 ಕೋಟಿ ಮಾತ್ರ ನಮ್ಮ ಟೈಮ್ನಲ್ಲಿ ಬಿಡುಗಡೆ ಆಗಿದ್ದು, ಉಳಿದಿದ್ದಿನ್ನೂ ಆಗಲೇ ಇಲ್ಲ. ಅಂದ್ರೆ ಸರ್, ನೀವು ಮಾಡಿದ್ದು ಎಷ್ಟಿದೆಯೋ ಅಷ್ಟೇ ನಿಂತ ನೀರಾಗಿದೆ ಹೊರತು ಹೌದು ಆಗೇನಿತ್ತು ಅದೇ ಇದೆ, ಅದಕ್ಕಿಂತ ಎಕ್ಸ್ಟ್ರಾ ಏನೂ ಆಗಿಲ್ಲ. ಇವತ್ತು ನಾನು ತಮ್ಮಲ್ಲಿ ರಾಧಾ ಹಿರೇಗೌಡರು ಗ್ಯಾರಂಟಿ ಚಾನಲ್ಲು, ನೀವು ಸಾರ್ವಜನಿಕವಾಗಿ ಸಹಜವಾಗಿ ನೀವೇ ಹೋಗಿ ಜನಗಳನ್ನ ಮಾತಾಡಿಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.